ಹರೇ ಶ್ರೀನಿವಾಸ. ನೀವೆಲ್ಲರೂ ಇವತ್ತು ಮಾಘ ಸ್ನಾನ ಮಾಡೋಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಿದ್ದೀರಾ. ನೋಡಿ, ಕುಮಾರಧಾರ ನದಿ ಹರಿತಾ ಇದೆ, ಎಷ್ಟು ಚೆನ್ನಾಗಿ ಹರಿತಾ ಇದೆ. ಮಾಘ ಸ್ನಾನಕ್ಕೆ ಒಳ್ಳೆ ಅವಕಾಶ. ನೀವು ಮುಳುಗಿ, ನಾನು ಮುಳುಗ್ತೀನಿ. ಫಸ್ಟು ಮೊದಲು ಕಾಲು ತಕ್ಷಣ ಇಡಬಾರ್ದು, ನಿಮ್ಗೆ ಗೊತ್ತಿದೆ. ಕೆಳಗಡೆವರೆಗೂ ಹೋಗಿ ಫಸ್ಟು ಪ್ರೋಕ್ಷಣೆ ಮಾಡಿಕೊಂಡು, ಕಣ್ಗೊತ್ಕೊಂಡು ಪ್ರೋಕ್ಷಣೆ ಮಾಡಿಕೊಂಡು, ಆಮೇಲೆ ಬಲಗಾಲಿಟ್ಟು ನೀವು ತಲೆ ಮೇಲಿಂದ ಸ್ನಾನ ಮಾಡಬೇಕು. ನೋಡಿ, ಆಚಾರ ಮಾಡ್ತಾಯಿದ್ದಾರೆ. ಮೊದಲಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ, ನಮಗೂ ಕುಕ್ಕೆಗೆ ಬಂದು ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿಸಪ್ಪ. ಅದಕ್ಕಿಂತ ಮುಂಚೆ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿಸಪ್ಪ, ನಮ್ಮ ಪಾಪ ಎಲ್ಲ ಹೋಗಿ ಪುಣ್ಯ ರಾಶಿ ತುಂಬಿಕೊಳ್ಳಿ ಅಂತ ಕೇಳ್ಕೊಳ್ಳಿ. ನಾನು ಈಗ ಮುಳುಗ್ತೀನಿ, ನೋಡೋಣ ಬನ್ನಿ. ಹರೇ ಶ್ರೀನಿವಾಸ. ಆಮೇಲೆ ನೋಡಿ ಪಾಪ ಬ್ರಾಹ್ಮಣರೆಲ್ಲ ಎಷ್ಟು ಚೆನ್ನಾಗಿ, ನೋಡಿ ಅಲ್ಲೇ ನದಿ ದಂಡಲ್ಲೇ ಪೂಜೆ ಮಾಡೋದು ಎಷ್ಟು ಪುಣ್ಯ ಗೊತ್ತಾ. ನೋಡಿ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಸಾಲಿಗ್ರಾಮ ಎಲ್ಲ ತೊಗೊಂಡು ಬಂದಿದ್ದಾರೆ. ನಾವು ಹಾಗೆ ಬರೀ ಕೈಲಿ ಬರಬಾರ್ದು. ಸ್ನಾನ ಮಾಡಿಕೊಂಡು ಯಾರ್ದೋ ಅರ್ಶಿನ ಕುಂಕುಮ ಇಸ್ಕೊಳ್ಳೋದು, ಸುಮ್ಮನೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ದರ್ಶನ ಕೊಟ್ಟೋಗೋದು, ಹಾಗೆಲ್ಲ ಮಾಡಬಾರ್ದು. ನಮ್ಮ ಮಧ್ವ ಮತದಲ್ಲಿ ಇರೋರು ಸಾಲಿಗ್ರಾಮ ತೊಗೊಂಬಂದು ನದಿ ದಂಡಲೇ ಕೂತ್ಕೊಂಡು ಸಾಲಿಗ್ರಾಮ ಪೂಜೆ ಮಾಡಿದ್ರೆ ತುಂಬ ಪುಣ್ಯ. ನೋಡಿ, ಎಲ್ಲ ಆಚಾರ ಬ್ರಾಹ್ಮಣರುಗಳು ಎಲ್ಲರೂ ಮಾಡ್ತಾಯಿದ್ದಾರೆ. ಇವಾಗ ನೋಡಿ ಆಚಾರ ಮಾಡ್ತಾಯಿದ್ದಾರೆ, ನಾನು ವಿಡಿಯೋ ತೆಗಿತಾಯಿದ್ದೀನಿ. ಆಚಾರದಾದಮೇಲೆ ನಾನು ಸಂಕಲ್ಪ ಮಾಡ್ಕೊಂಡು, ಆಚಾರ ಹೇಳ್ತಾರೆ ಸಂಕಲ್ಪ ಪೂರ್ವಕವಾಗಿಯೇ ಮಾಡಬೇಕು. ಯಜಮಾನರು ಬರಲಿಲ್ಲ ಅಂದರೆ ಅವರು ಉಟ್ಕೊಂಡಿರೋ ಮಡಪಂಚೆ, ಅವ್ರ ವಸ್ತ್ರನ ತಗೊಂಡು ಹೆಂಗಸರು ಸೊಂಟಕ್ಕೆ ಸುತ್ತಕೊಂಡು ಸ್ನಾನ ಮಾಡಬೇಕು. ಪಾಪ ಕೆಲವರು ಅನಿವಾರ್ಯ ಇರುತ್ತೆ, ಕೆಲವ್ರನ್ನ ಮಾತ್ರ ನೀವು ಸ್ವಲ್ಪ ಪ್ರೀತಿಯಿಂದ ಯಜಮಾನರನ್ನ ಕರ್ಕೊಂಡು ಬಂದು ಇಬ್ಬರು ಸೇರಿ ಕೈ ಹಿಡ್ಕೊಂಡು ಸಂಕಲ್ಪ ಪೂರ್ವಕ ಸ್ನಾನ ಮಾಡಿದ್ರೆ ತುಂಬ ಪುಣ್ಯ ಅಂತಾರೆ. ಇವಾಗ ನಾನು ಮಾಡ್ತೀನಿ, ನೀವು ಮಾಡಿ, ಸರಿನಾ? ಹರೇ ಶ್ರೀನಿವಾಸ. ಮತ್ತೊಮ್ಮೆ ಕುಮಾರಧಾರೆಗೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ತುಂಬ ಪವಿತ್ರವಾದ ನದಿ. ಮಾಘ ಮಾಸದಲ್ಲಿ ಭಗವಂತ ಕರೆಸ್ಕೊಂಡಿದ್ದಾನೆ. ನಿಮ್ಮನ್ನು ಕೂಡ ಎಲ್ಲರನ್ನೂ ಮುಳುಗಾಕಿಸ್ತೀನಿ, ನಾನು ಮುಳುಗಾಕ್ತೀನಿ, ಸರಿನಾ? ಹರೇ ಶ್ರೀನಿವಾಸ. ನೋಡಿ, ಎಲ್ಲರೂ ಬ್ರಾಹ್ಮಣರೆಲ್ಲ ಸಂಕಲ್ಪ ಪೂರ್ವಕವಾಗಿ ಮುಳುಗ್ತಾ ಇದ್ದಾರೆ. ಎಲ್ಲರೂ ನೀವೆಲ್ಲರೂ ಕೂಡ ನಾನು ಮುಳುಗಿದ್ದೀನಿ, ನಾನು ಸಂಕಲ್ಪದಿಂದ ಸ್ನಾನ ಮಾಡ್ತಾಯಿದ್ದೀನಿ ಅಂತ ಹೇಳಿ ಭಕ್ತಿಯಿಂದ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ನದಿ ತೀರಕ್ಕೆ ಬಂದರೆ ಮುತ್ತೈದೆಯರಿಗೆ ಹಾಕೋದು ಮಾತ್ರ ಮರಿಬೇಡಿ. ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಎಲ್ಲರೂ ಭಕ್ತಿಯಿಂದ ಮತ್ತೊಮ್ಮೆ ಕುಮಾರಧಾರೆ ನದಿಗೆ ನಮಸ್ಕಾರ ಮಾಡಿ. ನಿಮ್ಮಲ್ಲಿ ಯಾರ್ಯಾರು ಏನೇನು ತೊಗೊಂಬಂದಿರ್ತೀರೋ ಅದನ್ನು ಸ್ನಾನ ಮಾಡಿ. ಆದಷ್ಟು ಈ ಥರ ತಂಗಿಯಲ್ಲಿ ತೊಗೊಂಡು ಬಂದರೆ ಪುಣ್ಯ ಜಾಸ್ತಿ. ನಿಮ್ಮ ಅನುಕೂಲ ನೋಡ್ಕೊಳ್ಳಿ. ನಾನು ಅದೇ ಇದೆ ಅಂತ ಹೇಳಲ್ಲ. ನೋಡಿ, ಇಂಥವ್ರಿಗೆ ಸಿಕ್ಕಿದ್ರು ಇದಕ್ಕೆ ಸಿಕ್ತು. ಇವಾಗ ಕೆಲವ್ರಿಗೆ ಅನಾನುಕೂಲ ಆಗಿರುತ್ತೆ, ಪಾಪ ತೊಗೊಂಬಂದಿರಲ್ಲ. ಅದರಿಂದ ಯಾರು ಏನು ಅನ್ಕೊಳ್ಳದೆ ಈ ನೀರಿನಿಂದ ಮುತ್ತೈದೆಯರಿಗೆ ಫಸ್ಟು ಬಲಗಡೆಗೆ ನೀರು ಹಾಕಿ, ಆಮೇಲೆ ಎಡಗಡೆಗೆ ಹಾಕಬೇಕು. ಇವಾಗ ನೀರು ಕೂಡ ನನಗೆ ಹಾಕ್ತೀನಿ. ಇವ್ರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಯಾಕೆ ಗೊತ್ತಾ? ನೋಡಿ, ಸಮಯದಲ್ಲಿ ಅಷ್ಟಕುಂಕುಮ ಎಲ್ಲರಿಗೂ ಗೊತ್ತು. ನಾನು ಯಾವಾಗಲೂ ಹೇಳ್ತೀನಿ, ನದಿ ತೀರಕ್ಕೆ ಅಷ್ಟಕುಂಕುಮ ಹಚ್ಕೊಳ್ಳೋದು ಸಪ್ರೇಟು, ಪೂಜೆಗೆ ಸಪ್ರೇಟು ಅಂತ ಹೇಳಿದ್ದೀನಿ. ಇವ್ರು ನೋಡಿ ಪಾಪ ಹಿರಿಯ ಮುತ್ತೈದೆಯರು ಬಂದು ನಮಗೆಲ್ಲ ಅಷ್ಟಕುಂಕುಮ ಕೊಟ್ಟು ತಾಮ್ರದ ನಂಬಿಕೆ ಕೊಟ್ಟಿದ್ದಾರೆ, ಇದರಲ್ಲಿ ಮಾಡಿ ಅಂತ. ಇಂಥವ್ರನ್ನ ಯಾವಾಗಲೂ ಸಜ್ಜನ ಸಹವಾಸ ಸಿಗಲಿ ಅಂತ ನೀವೆಲ್ಲ
ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇವತ್ತು ನಿಮಗೆ ಒಂದು ಒಳ್ಳೆ ತೀರ್ಥಕ್ಷೇತ್ರ ಕರ್ಕೊಂಬಂದಿದ್ದೀನಿ. ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ಹಿಂದ್ಗಡೆ ಗೋಪುರ ಕಾಣಿಸ್ತಾ ಇದೆ. ಯಾವ ತೀರ್ಥಕ್ಷೇತ್ರ ಅಂತ ನಿಮಗೆಲ್ಲ ಗೊತ್ತಾಗೋಯ್ತು. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ. ನೋಡಿ, ಹಿಂದ್ಗಡೆಗೆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಸೂಕ್ಷ್ಮವಾಗಿ ಗಮನ ಇಟ್ಟು ನೋಡಿ. ಅಲ್ಲಿ ಹಿಂದ್ಗಡೆಗೆ ನವಿಲು ಆಕಾರ ಕಾಣುತ್ತೆ. ಯಾಕೆಂದರೆ ಸುಬ್ರಹ್ಮಣ್ಯನ ವಾಹನ ನವಿಲು. ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಆ ಬೆಟ್ಟ ನವಿಲು ಥರ ನಿಮಗೆ ಕಾಣುತ್ತೆ. ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಇಲ್ಲಿರೋ ಸುತ್ತಮುತ್ತ ನಾನು ತೀರ್ಥಕ್ಷೇತ್ರ ನಾನು ವಿಡಿಯೋ ಹಾಕಿದ್ದೀನಿ, ಈಗಾಗಲೇ ನೀವು ನೋಡಿದ್ದೀರ. ಯಾವುದು ಅಂತಂದರೆ, ಒಂದು ಇಲ್ಲಿ ಸುತ್ತಮುತ್ತ ಇರೋದು ರಾಮಕುಂಜ ಅಂತ. ಇವತ್ತು ನಿಮ್ಮದು ಒಳ್ಳೆ ತೀರ್ಥಕ್ಷೇತ್ರ ಕರ್ಕೊಂಡು ಬಂದಿದ್ದೀನಿ. ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ಕುಕ್ಕೆ ಸುಬ್ರಹ್ಮಣ್ಯ ತೀರ್ಥಕ್ಷೇತ್ರ ಅಂತ. ಸುಬ್ರಹ್ಮಣ್ಯ ದೇವರಿದ್ದಾರೆ. ಯಾವ್ಯಾವ ರೀತಿ ಅನಾರೋಗ್ಯ ಇರುತ್ತೋ, ಕಾಯಿಲೆಗಳು ಇರುತ್ತೋ, ಕಷ್ಟ ಇರುತ್ತೋ, ಈ ಸುಬ್ರಹ್ಮಣ್ಯ ದೇವರಿಗೆ ಬಂದು ನೀವು ಯಾವ ಸೇವೆ ಮಾಡ್ತೀರೋ, ನಿಮ್ಮ ಅನುಕೂಲ ಆಗಿದ್ದು ಸೇವೆ ಮಾಡಿಸಿದ್ರೆ ಆ ಸುಬ್ರಹ್ಮಣ್ಯ ದೇವರು ನಿಮ್ಮ ಕಷ್ಟ ಎಲ್ಲ ಕೂಡ ಪರಿಹಾರ ಮಾಡ್ತಾರೆ. ನೋಡಿ, ಸೂಕ್ಷ್ಮವಾಗಿ ಬೆಟ್ಟನ ನೋಡಿ, ನವಿಲು ಆಕಾರದಲ್ಲಿ ಕಾಣುತ್ತೆ. ಬೆಟ್ಟನ ತೋರಿಸ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇದೆಯಾ? ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಗೋಪುರದ ಹಿಂದೆ ಬೆಟ್ಟದ ಆಕಾರ ಇದೆಯಲ್ಲ, ಅದು ಸೂಕ್ಷ್ಮವಾಗಿ ನೀವು ಸ್ವಲ್ಪ ಬಿಸಿಲು ಬಂದಾಗ ನೋಡಿದಾಗ ನವಿಲು ಆಕಾರವಾಗಿ ಕಾಣುತ್ತೆ. ಯಾಕೆಂದರೆ ನವಿಲು ಚಿತ್ರ ಬಂದಿದೆಯಪ್ಪ ಅಂತಂದರೆ, ಸುಬ್ರಹ್ಮಣ್ಯನ ವಾಹನ ನವಿಲು. ಅದರಿಂದ ನೋಡಿ, ನವಿಲು ಮೇಲೆ ಸುಬ್ರಹ್ಮಣ್ಯ ಕೂತಿದ್ದಾನೆ ಅಂತ ನಾವು ಅನುಸಂಧಾನ ಮಾಡಿಕೊಂಡು ನಾವು ಸುಬ್ರಹ್ಮಣ್ಯ ದೇವ್ರನ್ನ ನಮಸ್ಕಾರ ಮಾಡಬೇಕು. ಇವಾಗ ಒಳಗಡೆಗೆ ಸುಬ್ರಹ್ಮಣ್ಯ ದೇವ್ರನ್ನ ಬಿಡಲ್ಲ. ಈ ಹೊರಗಡೆಗೆ ತುಂಬ ಚೆನ್ನಾಗಿರೋ ಒಂದು ಚಿತ್ರ ಇದೆ, ಅದನ್ನು ನೋಡೋಣ ಬನ್ನಿ. ಹರೇ ಶ್ರೀನಿವಾಸ. ನೋಡಿ, ಇಲ್ಲಿ ರಥ ಕಾಣಿಸ್ತಾ ಇದೆ ಅಲ್ವಾ? ಸುಬ್ರಹ್ಮಣ್ಯ ದೇವ್ರನ್ನ ಉತ್ಸವ ಮೂರ್ತಿನ ಈ ರಥದಲ್ಲಿ ಕೂಡಿಸ್ಕೊಂಡು ಉತ್ಸವ ಮಾಡ್ತಾರೆ. ಎಲ್ಲರೂ ಭಕ್ತಿಯಿಂದ ರಥಕ್ಕೆ ನಮಸ್ಕಾರ ಮಾಡಿ ಈಗ ಸುಬ್ರಹ್ಮಣ್ಯ ದೇವರು ಹೇಗಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಎಲ್ಲರೂ ಕುಕ್ಕೆಗೆ ಬಂದು ಸುಬ್ರಹ್ಮಣ್ಯ ದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಮೊದಲು ನೀವು ಸುಬ್ರಹ್ಮಣ್ಯ ದೇವ್ರನ್ನ ನೋಡೋಕ್ಕಿಂತ ಮುಂಚೆ ಗೋಪುರಗೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಆಮೇಲೆ ಸುಬ್ರಹ್ಮಣ್ಯ ದೇವ್ರನ್ನ ನೋಡಬೇಕು. ಹತ್ತಿರದಿಂದ ನೋಡೋಣ. ನೋಡಿ, ಸುಬ್ರಹ್ಮಣ್ಯ ದೇವರಿಗೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಗರ್ಭಗುಡಿ ಒಳಗಡೆಗೆ ಹೀಗೆ ಇರೋದು, ಅಂದರೆ ಪೂರ್ಣ ಬೆಳ್ಳಿ ಬಂಗಾರದಲ್ಲೇ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾನೆ ಸುಬ್ರಹ್ಮಣ್ಯ ದೇವರು. ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರೆ ಯಾಕೆ ಬರಬೇಕು ಅಂತ ನೀವು ಅಂದ್ಕೊಂಡಿದ್ದೀರ, ಸುಮ್ಮನೆ ದರ್ಶನ ಮಾಡ್ಕೊಂಡು ಹೊಟ್ಟೋಗೋದಾ ಅಂತ ಅಂದ್ಕೋಬೇಡಿ. ಚರ್ಮದ ಕಾಯಿಲೆ ಮತ್ತು ಸರ್ಪದೋಷ ಇರುತ್ತೆ, ಮತ್ತು ಜಾತಕದಲ್ಲಿ ನಾನಾ ಥರ ತೊಂದರೆ ಇರುತ್ತೆ. ಆಮೇಲೆ ಮಕ್ಕಳು ಆಗಲ್ಲ, ಮಕ್ಕಳು ಹೊಟ್ಟೆಲಿ ಆಗಿ ಒಂದು 2 ತಿಂಗಳು 3 ತಿಂಗಳಾಗಿ ಹೋಗ್ತಾನೆ ಇರ್ತೀವಿ. ಈ ಥರ ಒಂದು 5-6 ಸತಿ ಅಬಾರ್ಷನ್ ಆಗುತ್ತೆ. ಒಟ್ಟಿನಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ರೀತಿ ಕಾಯಿಲೆ ಬೇರೆ, ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೂ, ಮತ್ತು ಎಲ್ಲದಕ್ಕಿಂತ ಚರ್ಮದ ವ್ಯಾಧಿ. ಆ ಚರ್ಮದ ವ್ಯಾಧಿ ಬಂದರೆ ಹೋಗೋದೇ ಇಲ್ಲ. ಬರೀ ಕೈ ಕೆರೆಯೋದು, ಕಾಲು ಕೆರೆಯೋದು, ಮುಖ ಎಲ್ಲನೋ ಒಂಥರ ಗಂಧೆ ಥರ ಆಗೋದು, ಚರ್ಮದ ಕಾಯಿಲೆಯಿಂದ ಎಲ್ಲ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಟೋಟಲಿ ಹೇಳಬೇಕು ಅಂದರೆ ಎಲ್ಲ ಕಾಯಿಲೆಗಳಿಗೂ ಮತ್ತು ಮಕ್ಕಳ ಆಗದೆ ತೊಂದರೆಗಳು ಆಗೋದು ಎಲ್ಲದಕ್ಕೂ ಕೂಡ ಈ ಸುಬ್ರಹ್ಮಣ್ಯ ದೇವರು ನಮಗೆ ತುಂಬ ಅನುಕೂಲ ಮಾಡಿಕೊಡ್ತಾರೆ. ಇಲ್ಲಿಗೆ ಬಂದು ನೀವು ಜಾತಕ ತೋರಿಸಿ ಏನು ಆಶ್ಲೇಷ ಬಲಿ ಮಾಡಬೇಕೋ, ಮತ್ತು ಜಾತಕದಲ್ಲಿ ದೋಷ ಏನೇನಿದೆಯೋ ಅದೆಲ್ಲ ಶಾಂತಿಗಳು ಏನು ಮಾಡಿಸ್ಬೇಕೋ ಎಲ್ಲನೂ ಕೂಡ ನೀವು ಇಲ್ಲಿ ಮಾಡಿಸಿದ್ರೆ ನಿಮಗೆ ಯಾವುದೇ ರೀತಿ ತೊಂದರೆನೂ ಕೂಡ ಇರಲ್ಲ. ಎಲ್ಲರೂ ಸುಬ್ರಹ್ಮಣ್ಯ ದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ನಿಮಗೆ ಎಲ್ಲ ರೀತಿಯಿಂದನೂ ಕೂಡ ಒಳ್ಳೆಯದಾಗಲಿ. ಮತ್ತು ಇಲ್ಲಿ ಸುತ್ತಮುತ್ತ ಇರೋ ಏನೇನು ಸ್ಥಳಗಳಿದೆ ಅದನ್ನೆಲ್ಲ ನೋಡೋದು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ನೋಡಿ, ಒಂದು ಸತಿ ಇಲ್ಲಿ ಬಂದು ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಒಂದೊಂದು ವಿಗ್ರಹವೂ ಕೂಡ ಎತ್ತಿ ನಮಗೆ ಎಷ್ಟು ಚೆನ್ನಾಗಿ ನಿಜವಾದ ಜೀವ ಇರೋ ವಿಗ್ರಹ ಥರ ಕಾಣುತ್ತೆ. ನೀವು ಇಲ್ಲಿಗೆ ಬರಬೇಕು. ಬಂದು 3 ದಿನ ಇದ್ದು ಎಲ್ಲನೂ ಕೂಡ ನೀವು ಇಲ್ಲಿ ಏನೇನು ಸ್ಥಳ ಇದೆ, ಏನು ಮಹಿಮೆ ಇದೆ, ಸ್ಥಳ ವಿಶೇಷ ತಿಳ್ಕೊಂಡು ಆಮೇಲೆ ಇನ್ನೊಂದು ನೋಡಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದೆ ನಿಮಗೆ ಟೈಮಿಂಗ್ಸು ತೋರಿಸ್ತೀನಿ. ಇಲ್ಲಿ ನೋಡಿ, ಭಕ್ತಾದಿಗಳಿಗೆ ವಿಶೇಷ ಸೂಚನೆ ಅಂತ ನಾನು ತೋರಿಸ್ತೀನಿ ನೋಡಿ. ಆಮೇಲೆ ಯಾವುದೋ ಟೈಮ್ಗೆ ನೀವು ಬಂದರೆ ಕಷ್ಟ ಆಗುತ್ತೆ. ಫಸ್ಟು ನಿಮಗೆ ಕನ್ನಡ ತೋರಿಸ್ತೀನಿ. ನೋಡಿ, ದರ್ಶನದ ಟೈಮಿಂಗ್ಸು ಮಾರ್ನಿಂಗ್ 6:30 AM to 1:30 PM, ನೂನ್ 3:30 PM to 8:30 PM. ಮಹಾಮಂಗಲಾರತಿ ಟೈಮಿಂಗ್ಸು 12 PM.
ಈವ್ನಿಂಗು 7:30 PM. ಈಗ ಇದನ್ನು ನೀವು ಒಂದು ಕಡೆಗೆ ಬರೆದು ಇಟ್ಕೊಳ್ಳಿ. ಟೈಮ್ ಸರಿಗೆ ನಿಮಗೆ ಒಳ್ಳೆ ದರ್ಶನ ಆಗುತ್ತೆ ನೋಡಿ. ದೇವರ ದರ್ಶನ ಸಮಯ ಪೂರ್ವಾಹ್ನ ಗಂಟೆ 6:30 ಅಪರಾಹ್ನ 1:30ವರೆಗೂ, ಅಂದರೆ ಮಧ್ಯಾಹ್ನ 1:30 ಗಂಟೆಗೆ, ಬೆಳಗ್ಗಿನ ಜಾವ 6:30 ಮಧ್ಯಾಹ್ನ 1:30 ಗಂಟೆವರೆಗೂ ತೆಗೆದಿರುತ್ತೆ. ನೀವು ಕ್ಯೂನಲ್ಲಿ ನಿಂತ್ಕೊಂಡು ಅಥವಾ ಏನು ಸೇವೆ ಕೊಡ್ತೀರೋ ತುಂಬ ಚೆನ್ನಾಗಿ ದರ್ಶನ ಕೊಡ್ತಾನೆ. ಮತ್ತು ಅಪರಾಹ್ನ ಗಂಟೆ 3:30 3:30 ರಾತ್ರಿ 8:30ವರೆಗೂ ನಿಮಗೆ ದರ್ಶನ ಆಗುತ್ತೆ. ಮತ್ತು ಮಹಾಮಂಗಳಾರತಿ ಸಮಯ ಮಧ್ಯಾಹ್ನ 12 ಗಂಟೆ ಮತ್ತು ರಾತ್ರಿ 7:00ವರೆಗೆ ಇದನ್ನೆಲ್ಲನೂ ಕೂಡ ನೀವು ನೋಡ್ಬೋದು. ಮತ್ತು ವಿಶೇಷ ದಿನಗಳಲ್ಲಿ ಸ್ವಲ್ಪ ಟೈಮಿಂಗ್ಸು ಚೇಂಜ್ ಆಗುತ್ತೆ. ಇಲ್ಲಿಗೆ ಬಂದರೆ ಇದು ಇಂಪಾರ್ಟೆಂಟ್, ನೋಡಿಕೊಂಡು ನೀವು ಸುತ್ತಮುತ್ತ ಇರೋ ಸ್ಥಳ ಎಲ್ಲನೂ ಕೂಡ ನೋಡ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ಕುಕ್ಕೆ ಸುಬ್ರಹ್ಮಣ್ಯ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ನೋಡಿ, ನಿಮ್ಮ ಪುಣ್ಯನೋ ನನ್ನ ಪುಣ್ಯನೋ ಗೊತ್ತಿಲ್ಲ, ನಾನು ಹೊರಗಡೆ ನಿಂತು ಎಲ್ಲನೂ ತೀರ್ಥಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೆ, ಸುಬ್ರಹ್ಮಣ್ಯ ದೇವ್ರ ಬಗ್ಗೆ. ಆದರೆ ಇಲ್ಲಿ ದೇವರಾಗಿ ಬಂದು ಒಬ್ಬರು ಒಳಗಡೆ ಹೋಗಿ ತೆಗೀರಿ, ನಿಮ್ಮ ಕಡೆ ಅಭಿಮಾನಿಗಳಿಗೆಲ್ಲ ತೋರಿಸಿ ಅಂತ ಅಂದ್ಬಿಟ್ಟು ಅಂದರು. ನಿಜವಾಗ್ಲೂ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ. ಈಗ ಒಳಗಡೆ ನೋಡೋಣ ಬನ್ನಿ ಏನೇನು ದೇವರಿದೆ ಅಂತ. ನೋಡಿ, ಇದ್ರ ಒಳಗಡೆ ಹೋದರೆ ಸುಬ್ರಹ್ಮಣ್ಯ ದೇವರು ಕಾಣಿಸ್ತಾರೆ. ಮುಖ್ಯ ದ್ವಾರ ಇದು. ಪಾಪ ಅಲ್ಲಿರೋರು ಒಳಗಡೆ ಹೋಗಿ ತೆಗೀರಿ, ಆದರೆ ಮೂಲ ದೇವ್ರನ್ನ ತೆಗಿಬೇಡಿ, ಸುತ್ತಮುತ್ತ ಇರೋದನ್ನು ತೆಗೆದು ತೋರಿಸಿ ಅಂತಂದರು. ಎಷ್ಟು ಪುಣ್ಯ ಮಾಡಿದ್ದೀರಾ ಅಲ್ವಾ ನೀವು. ನಾವು ಬನ್ನಿ ಒಳಗಡೆ ಏನೇನಿದೆ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸುಬ್ರಹ್ಮಣ್ಯ ದೇವ್ರ ದರ್ಶನಕ್ಕೆ ದಾರಿ ನಿಂತಿದೆ. ನೀವು ಕೂಡ ಈ ವಿಡಿಯೋ ಕೈ ಸೇರಿದ ತಕ್ಷಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬನ್ನಿ. ಇದು ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿಂದ ಕ್ಯೂನಲ್ಲಿ ಹೋಗಬೇಕು. ನೀವು ಸೇವೆ ಮಾಡಿಬಿಟ್ರೆ ನಿಮ್ಗೆ ಹತ್ತಿರದಿಂದ ಬಿಟ್ಬಿಡ್ತಾರೆ ನೋಡಿ. ಇದೆಲ್ಲ ಕ್ಯೂ, ಇದೆಲ್ಲ ಕ್ಯೂ. ಬನ್ನಿ ಮುಂದೆ ಏನಿದೆ ನೋಡೋಣ ಬನ್ನಿ. ಕರ್ನಾಟಕ ಸರ್ಕಾರ ನೋಡಿ, ನಿಮಗೆ ಯಾವ್ಯಾವ ಸೇವೆ ಮಾಡ್ಸೋಕ್ಕೆ ಎಷ್ಟೆಷ್ಟು ದುಡ್ಡು ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸರ್ಪ ಸಂಸ್ಕಾರಯುಕ್ತ ನಾಗಪ್ರತಿಷ್ಠೆ ಮಾಡಿಸ್ಬೇಕು ಅಂದರೆ 4,200 ರೂಪಾಯಿ ಕೊಡಬೇಕು. ನೋಡಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಬರೀ ನಾಗಪ್ರತಿಷ್ಠೆ ಮಾಡಬೇಕು ಅಂದರೆ 500 ರೂಪಾಯಿ. ಆಶ್ಲೇಷ ಬಲಿ ಮಾಡಿಸ್ಬೇಕು ಅಂದರೆ 500 ರೂಪಾಯಿ. ನೋಡಿ, ಇದು ಸೇವಾ ಕೌಂಟರ್. ಇದು ಇಲ್ಲಿ ಬಂದು ನೀವು ಮಾಡಿಸ್ಬೋದು. ನೋಡಿ, ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇದು ದಾರಿ. ಇದು ಕೂಡ ತುಂಬ ಚೆನ್ನಾಗಿದೆ. ನೀವು ಬಂದರೆ ಇಲ್ಲಿ ಹೋಗೋದು ಮಾತ್ರ ಮಿಸ್ ಮಾಡಬೇಡಿ. ನೋಡಿ, ನಾನು ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ. ಒಳಗಡೆ ಹೋದರೆ ನಿಮಗೆ ಆದಿ ಸುಬ್ರಹ್ಮಣ್ಯ ದೇವರು ಕಾಣಿಸ್ತಾರೆ. ನೋಡಿ, ಒಳಗಡೆ ಬಂದರೆ ಶ್ರೀ ಉಮಾಮಹೇಶ್ವರ ಗುಡಿ ಇದೆ. ನೀವು ಈ ದೇವ್ರನ್ನ ದರ್ಶನ ಮಾಡುವಾಗ ಉಮಾಸ್ತುತಿ ಹೇಳ್ಕೊಂಡು ದರ್ಶನ ಮಾಡಿ. ನೋಡಿ, ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಿ. ಇಲ್ಲಿ ಒಳಗಡೆ ಹೋದರೆ ತೋರಿಸ್ತಾ ಇದ್ದೀನಿ ಬಾಗಿಲವಾಡನ. ನೋಡಿ, ಇಲ್ಲಿ ಒಳಗಡೆ ಹೋದ್ರೇ ಸುಬ್ರಹ್ಮಣ್ಯ ದೇವರು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನಿಮಗೆಲ್ಲ ದರ್ಶನ ಕೊಡ್ತಾರೆ. ಎಲ್ಲರೂ ಭಕ್ತಿಯಿಂದ ಕೈ ಜೋಡಿಸ್ಕೊಳ್ಳಿ. ಒಳಗಡೆ ತೆಗಿಬಾರ್ದು ಅಂತ ಹೇಳಿದ್ದಾರೆ, ಅದರಿಂದ ನಾವು ತೆಗೆದಿಲ್ಲ. ನೀವು ಇಲ್ಲಿಗೆ ಬಂದು ನೀವು ಒಳಗಡೆ ಹೋಗಿ ದರ್ಶನ ಮಾಡಿ ನಿಮ್ಮ ಆಸೆ ಏನೇನಿದೆ ಎಲ್ಲನೂ ಕೂಡ ಈಡೇರಿಸ್ಕೊಳ್ಳಿ. ಸುಬ್ರಹ್ಮಣ್ಯ ದೇವರು ಖಂಡಿತ ಈಡೇರಿಸ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ನೋಡಿ, ಇದು ಸಂಪುಟ ನರಸಿಂಹದೇವರು. ಎಲ್ಲರೂ ಭಕ್ತಿಯಿಂದ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಸುಬ್ರಹ್ಮಣ್ಯ ಮಠದಲ್ಲಿರುವ ಶ್ರೀ ಸಂಪುಟ ಲಕ್ಷ್ಮೀ ನರಸಿಂಹದೇವರು ಎಷ್ಟು ಚೆನ್ನಾಗಿ ಬಂಗಾರದ ಕವಚ ಹಾಕ್ಕೊಂಡು ನಿಮಗೆ ದರ್ಶನ ಕೊಡ್ತಾ ಇದ್ದಾರೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಶ್ರೀ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಪಂಚಮುಖಿ ಪ್ರಾಣದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀ ಲಕ್ಷ್ಮೀ ನರಸಿಂಹದೇವರ ಪಾದಾರವಿಂದಕ್ಕೆ ಗೋವಿಂದ. ನೋಡಿ, ಮೂಲ ಹೀಗೆ ಇರೋದು. ಎಲ್ಲರೂ ಭಕ್ತಿಯಿಂದ ಸಂಪುಟ ಲಕ್ಷ್ಮೀ ನರಸಿಂಹದೇವ್ರನ್ನ ನೋಡಿ ಮತ್ತು ಸುಬ್ರಹ್ಮಣ್ಯ ದೇವ್ರನ್ನ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ. ಆಸೆ ಎಲ್ಲ ಕೂಡ ಈಡೇರಲಿ. ಹರೇ ಶ್ರೀನಿವಾಸ.